ಈಗ ಬರೋಣ ಕೆಳಗಡೆ ಒಂದು 3-4 ನಿಮಿಷಕ್ಕೋಸ್ಕರ ಪ್ರೇಕ್ಷಕರಿಗೋಸ್ಕರ ಬರ್ತಾ ಇದ್ದೀನಿ. ಒಂದು ಚಿಕ್ಕ ಪ್ರಶ್ನೆ ಏನಂತಂದ್ರೆ, ನೀವೆಲ್ಲ ಇಲ್ಲಿ ಬರ್ತೀರಿ, ಹಾಡು ಕೇಳ್ತೀರಿ, ಊಟ ಮಾಡ್ತೀರಿ, ಮನೆಗೆ ಹೋಗ್ತೀರಿ. ಸೊ ಎಷ್ಟು ಜನ ನೀವು ಪರಿಚಯ ಮಾಡ್ಕೋತೀರಿ, ಅದು ಇಂಪಾರ್ಟೆಂಟ್ ಇರ್ತದ. ಸೊ ಇಲ್ಲಿ ನಿಮಗೆ ಎಷ್ಟು ಜನ ಪರಿಚಯ ಇದ್ದಾರ ಅದು ಅವ್ರ ಹೆಸರು ಹೇಳಬೇಕು, ಅವ್ರ ಅಲ್ಲಿಂದ ಕೈ ತೋರಿಸ್ಬೇಕು. ಯಾರು ಜಾಸ್ತಿ ಹೆಸರು ಹೇಳ್ತೀರಿ ಅವ್ರಿಗೆ ಒಂದು ಚಾಕ್ಲೇಟ್ ಅವ ನನ್ನ ಹತ್ರ. ಎತ್ತಿದ್ರು ಬಂದೆ. ಎಷ್ಟು ಜಾಸ್ತಿ ಹೆಸರು ಹೇಳ್ತೀರಿ? ಓ, ನಾಗಶ್ರೀ ಮೇಡಮ್ ಇದಾರೆ ಇಲ್ಲಿ. ನೀವೆಲ್ಲರದು ಹೇಳ್ಬೋದು, ಆರ್ಗನೈಸರ್ಸ್ ಹೆಸರು ಹೇಳ್ಬೋದು, ಈ ಹಾಲಲ್ಲಿರೋ ಎಲ್ಲರ ಹೆಸರು ಹೇಳ್ಬೋದು. ಹೇಳಕ್ ಇಷ್ಟಪಡ್ತೀರಾ? ಫಾಸ್ಟ್ 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 ಇಲ್ದಿದ್ರೆ ಅವರೇ ಗೆದ್ದು ಬಿಡ್ತಾರೆ ಅಷ್ಟೇ. ರಾಣಿ, ಬಿಂದು ಮಾಧವ್ ಸರ್, ನಿಮ್ಮ ಮಗಳು, ನಿಮ್ಮ ಹೆಂಡತಿ, ಮನೋಜ್ ಸರ್, ಅನಿತಾ ಮೇಡಮ್. ಥ್ಯಾಂಕ್ ಯು. ಸೂಪರ್ ಮ್ಯಾಮ್, ಸೂಪರ್. ಸೊ ಯಾರನ್ನೂ ಬಿಟ್ಟಿಲ್ಲ ನೀವು. ನೆಕ್ಸ್ಟ್ ತಗೋರಿ ಸರ್, ಇದ್ರೊಳಗಿನ ತಗೋರಿ ಸರ್. ಬರ್ತೀನಿ ನಾನು, ಬರ್ತೀನಿ. ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ಇದು ಕಪಲ್ಸ್ಗೆ ಮಾತ್ರ. ಓಕೆ, ಆಮೇಲೆ ಗಂಡ ಹೆಂಡತಿ ಒಳಗ ನಿಮ್ದ್ರೊಳಗ ಸಾರಿ ಫಸ್ಟ್ ಯಾರು ಕೇಳ್ತಾರ? ಓಕೆ, ನೀವೇ. ಓಕೆ, ಸರಿ. ನೆಕ್ಸ್ಟ್ ಕ್ವಶನ್, ಗಂಡ ಹೆಂಡತಿ ನಡುವ ಜಗಳ ಎದಕ್ಕಾಗ್ತದೆ? ಯಾವ್ಯಾವ ಕಾರಣದಿಂದ ಗಂಡ ಹೆಂಡತಿ ನಡುವ ಜಗಳ ಆಗ್ತದೆ? ಒಬ್ಬೊಬ್ರೆ ಯಾವ ಕಾರಣನೂ ಬೇಕಾಗಿಲ್ಲ. ಸೂಪರ್. ನೆಕ್ಸ್ಟ್, ಪ್ರೀತಿ ಹೆಚ್ಚಿರ್ತೈತಿ. ಎಸ್ ಸರ್, ಏನಂದ್ರಿ? ವಿನಾಕಾರಣದಿಂದ. ಯಾರಾದ್ರೂ ಮತ್ತೆ ವಿಚಾರ ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೀರಾ? ಹೆಂಡತಿ ಮಾಡಿದ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಇದು ಕರೆಕ್ಟ್ ಆಗಿ ಹೇಳಿದ್ರಿ. ಹೆಂಡತಿ ಮಾಡಿರೋ ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ಜಗಳ ಆಗುತ್ತೆ. ನೆಕ್ಸ್ಟ್ ಯಾರಾದ್ರೂ ಈ ಕಡೆ ಕೈ ಎತ್ತಿ, ಫಾಸ್ಟ್. ಚಾಕ್ಲೇಟ್ ತಂದು ಕೊಡ್ತೀನಿ ನಾನು. ಕಾರಣ ಏನ್ ಬೇಡ, ಗಂಡ ಇದ್ರೆ ಸಾಕು. ಗಂಡ ಇದ್ರೆ ಸಾಕು, ಜಗಳ ಆಗತ್ತೆ. ಮೇಡಮ್, ನೀವು ಏನಾದ್ರು? ಮಕ್ಳ ಕಾರಣದಿಂದ ಮೇನ್ ಜಗಳ ಆಗುತ್ತೆ. ನಾವೇನ್ ಬೇಡ ಅಂತೀವಿ, ಅವ್ರು ಅದನ್ನ ವಹಿಸ್ಕೊಂಡು ಮಾತಾಡಿ ಅವ್ರ ಮಕ್ಳ ಕಾರಣದಲ್ಲಿ ನಾವು ಕೆಟ್ಟವ್ರು ಆಗ್ಬೇಕು, ಆ ವಿಷಯಕ್ಕೆ ಜಗಳ ಆಗುತ್ತೆ. ಮಕ್ಕಳಿಗೋಸ್ಕರ ಯಾರಾದ್ರೂ ಮತ್ತೆ ಲಾಸ್ಟ್ ಇದು. ಓಕೆ, ಚಾಕ್ಲೇಟ್ ಕೂಡ ಕೆಳಗಡೆ ಬರ್ತೀನಿ. ಬಂಗಾರ ಕೊಡ್ಸಂದ್ರೆ ನಮ್ಮ ಮನೆಯವರು ಜಗಳ ಮಾಡ್ತಾರೆ ನನ್ನ ಜೊತೆ. ಬಂಗಾರ ಚಾಕ್ಲೇಟ್ ಕೊಟ್ಟೆ ಬಿಡ್ತೀನಿ. ನೀವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕೇಳೋದು ಬಿಟ್ಟು ನೀವು ಡೈರೆಕ್ಟ್ ಬಂಗಾರ ಕೇಳಿದ್ರೆ ಮತ್ತೆ ತೊರಿಯ ಮಾಡೋದಕ್ಕೆ. ಎಸ್ ಮ್ಯಾಮ್. ಓಕೆ, ಈ ವಿಷಯದೊಳಗೆ ಒಂದೇ ನಿಮಿಷ ಸರ್, ಬಂದೆ. ತವ್ರ ಮನೆಯವ್ರ ಜೊತೆ ಫೋನಲ್ಲಿ ಸ್ವಲ್ಪ ಹೊತ್ತು ಜಾಸ್ತಿ ಮಾತಾಡಿದ್ರೆ ಜಗಳ ಪಕ್ಕ ಸರ್. ಹೊಸ ಲರ್ನಿಂಗ್ ನನಗೆ. ಸರ್, ಇದು ಎಲ್ಲರ ಮನೆಯಲ್ಲೂ ಕಾಮನ್ ಇರೋ ವಿಷಯ. ಸ್ನಾನ ಆದ್ಮೇಲೆ ಟವೆಲ್ ಅನ್ನ ಗಾದಿ ಮೇಲೆ ಹಾಕಿದ್ರೆ ಬಯಸ್ಕೋದು. ನೀಟ್ನೆಸ್ಗೋಸ್ಕರ. ಓಕೆ, ಇದು ಲಾಸ್ಟ್ ಒನ್. ಓಕೆ ಮ್ಯಾಮ್. ಹೆಂಡತಿ ಪಕ್ಕಕ್ಕಿದ್ರು ಮೊಬೈಲ್ ಕೈನಲ್ಲಿ ಇರ್ತದಲ್ರಿ, ಅದಕ್ಕೆ. ಸರಿಯಾಗಿ ಹೇಳಿದ್ರಿ. ಸೊ ನೆಕ್ಸ್ಟ್ ಕ್ವಶನ್ ಅದೇ ಇತ್ತು ನಂದು, ಆದ್ರೆ ಮುಂದೆ ವರ್ಸೋಣ ನಾವು. ಸೊ ಬರ್ತೀನಿ, ನಾನು ಚಾಕ್ಲೇಟ್ ಕೊಡಕ್ಕೆ ಬರ್ತೀನಿ ಕೆಳಗಡೆ. ಹಾಡು ನಡೀತಾ ಇರ್ಬೇಕಾದ್ರೆ, ಯಾಕಂದ್ರೆ ಟೈಮ್ ವೇಸ್ಟ್ ಮಾಡೋದು ಬೇಡ. 24 ಹಾಡುಗಳಿದೆ ಟೋಟಲ್. ಸೊ ಈಗ ಮುಂದಿನ ಹಾಡು ಬರ್ತೀನಿ ಸರ್, ಚಾಕ್ಲೇಟ್ಗೋಸ್ಕರ ಬರ್ತೀನಿ. 1 ನಿಮಿಷ, ಟೈಮ್ ವೇಸ್ಟ್ ಮಾಡೋದು ಬೇಡ. ಬಹಳ ಹಾಡುಗಳಿದೆ, ನಿಮಗೆ ಊಟ ಬೇರೆ ಬೇಕು ಆಮೇಲೆ. ಸೊ ಮುಂದಿನ ಹಾಡು ಶಬ್ದವೇದಿ ಚಿತ್ರದ್ದು ಡಾಕ್ಟರ್ ರಾಜ್ ಹಾಡಿರೋ ಪ್ರೇಮ ಕಾಶ್ಮೀರ. ಈ ಹಾಡನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ಉಮಾ ಮ್ಯಾಮ್. ಆಕ್ಸಿಸ್ ಬ್ಯಾಂಕ್ನಲ್ಲಿ ಹೆಡ್ ಆಫ್ ಝೋನಲ್ ಲೀಗಲ್ ಮತ್ತು ಟೆಕ್ನಿಕಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಂದ್ಸರಿ ಜೋರಾದ ಚಪ್ಪಾಳೆ ಉಮಾ ಮ್ಯಾಮ್ಗೆ. ರಾಮಚಂದ್ರ ಸರ್ ಮತ್ತು ಉಮಾ ಮ್ಯಾಮ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ.